ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರವನ್ನು ನೋಡ್ತಾ ಹೋಗೋಣ. ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಪರೀಕ್ಷೆಗಳಲ್ಲಿ ವೈಯಕ್ತಿಕ ಪತ್ರ ಅಥವಾ ವ್ಯಾವಹಾರಿಕ ಪತ್ರವನ್ನು ಕೊಡ್ಬೋದು. ವ್ಯಾವಹಾರಿಕ ಪತ್ರ ಹಲವು ಬಗೆಯನ್ನು ಹೊಂದಿರುತ್ತೆ. ಅಂದರೆ ಮನವಿ ಪತ್ರ ಅಂತಲೂ ಕೂಡ ಕರೀತಾರೆ ಇದನ್ನು. ವ್ಯಾವಹಾರಿಕ ಪತ್ರವಾಗಿ ಬೀದಿ ದೀಪಗಳು ಅಥವಾ ನೀರಿನ ವ್ಯವಸ್ಥೆ ಇಲ್ಲದಲ್ಲಿದ್ದಾಗ ಅಥವಾ ರೋಡಿನ ದುರಸ್ತಿಯನ್ನು ಸರಿ ಮಾಡೋದಕ್ಕೆ, ಹೀಗೆ ಹಲವು ಪ್ರಕಾರಗಳಲ್ಲಿ ಮನವಿ ಪತ್ರವನ್ನು ನೀಡ್ತಾರೆ. 4 ಅಥವಾ 5 ಮಾರ್ಕ್ಸ್ಗಳಿಗೆ ಕೊಡುವಂಥದ್ದು. ಇದನ್ನು ಒಂದು ಉದಾಹರಣೆಯಾಗಿ ನಾನಿಲ್ಲಿ ಸೋಮೇಶ್ವರ ಬಡಾವಣೆಯಲ್ಲಿ ಬೀದಿ ದೀಪವನ್ನು ಒದಗಿಸುವಂತೆ ಕೋರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಮುಖಂಡರಿಗೆ ಪತ್ರ ಬರೆಯಿರಿ ಅಂತ ವಿಷಯ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರ ನೋಡ್ತಾ ಹೋಗೋಣ. ನೋಡಿ, ಮೊದಲಿಗೆ ದಿನಾಂಕ ಇದೆ. ದಿನಾಂಕವನ್ನು ನಾವು ಮೆನ್ಷನ್ ಮಾಡಬೇಕು. ಅಂದರೆ ಯಾವ ದಿನ ನಿಮಗೆ ಎಕ್ಸಾಮ್ ಇರುತ್ತೋ ಆ ಎಕ್ಸಾಮ್ ದಿನವನ್ನೇ ನಾವಿಲ್ಲಿ ಬರಿಬೇಕಾಗುತ್ತೆ. ಮೊದಲಿಗೆ ಇವರಿಂದ, ಅಂದರೆ ಯಾರು ಪತ್ರವನ್ನು ಮನವಿಯನ್ನು ಕೋರ್ತಾ ಇದ್ದೀವೋ ಅವರ ಹೆಸರು, ಅವರ ವಿಳಾಸವನ್ನು ಬರಿಬೇಕಾಗುತ್ತೆ. ನೋಡಿ, ಇಲ್ಲಿ ಇವರಿಂದ ರಮೇಶ, ಸೋಮೇಶ್ವರ ಬಡಾವಣೆ, 14ನೇ ಅಡ್ಡ ರಸ್ತೆ, ಚಿತ್ರದುರ್ಗ 586102. ಇದು ಇವರಿಂದ ಹೆಸರು ಮತ್ತು ಸಂಪೂರ್ಣ ವಿಳಾಸ ಆಯಿತು. ನೆಕ್ಸ್ಟ್ ಯಾರಿಗೆ ಪತ್ರ ಬರಿತಾ ಇದ್ದೀವಿ ನೋಡಿ, ಇವರಿಗೆ ಯಾರಿಗೆ ಪತ್ರ ಬರಿತಾ ಇದ್ದೀವಿ ಅವರ ಹೆಸರು, ವಿಳಾಸವನ್ನು ನಾವು ಬರಿಬೇಕಾಗುತ್ತೆ. ಗ್ರಾಮ ಪಂಚಾಯಿತಿ ಮುಖಂಡರು ಅಥವಾ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಚಿತ್ರದುರ್ಗ 586102. ಇವರಿಗೆ ಆಯಿತು. ನೆಕ್ಸ್ಟ್ ಮಾನ್ಯರೇ ಅಂತಕ್ಕಂಥ ವಿಶೇಷ ಸಂಬೋಧನೆಯ ಪದವನ್ನು ಬಳಸಬೇಕಾಗುತ್ತೆ. ನೆಕ್ಸ್ಟ್ ವಿಷಯ, ನಾವು ಪತ್ರ ಬರಿತಿದ್ದೀವಲ್ಲ ಅದರ ವಿಷಯ ಏನಿದೆ ಆ ವಿಷಯವನ್ನು ಇಲ್ಲಿ ಬರಿಬೇಕಾಗುತ್ತೆ. ಪರೀಕ್ಷೆಗಳಲ್ಲಿ ಅವರೇ ವಿಷಯವನ್ನು ಕೊಟ್ಟು ಲೆಟರ್ ಬರೀರಿ ಅಂದಾಗ ಅದೇ ವಿಷಯವನ್ನು ಬರಿಬೇಕಾಗುತ್ತೆ. ನೋಡಿ, ಸೋಮೇಶ್ವರ ಬಡಾವಣೆಯಲ್ಲಿ ಬೀದಿ ದೀಪವನ್ನು ಒದಗಿಸುವಂತೆ ಕೋರಿ ಪತ್ರ ಬರಿತಾ ಇರೋದು. ಆದ್ದರಿಂದ ವಿಷಯವನ್ನು ಕೂಡ ಹಾಗೆ ಬರ್ತಿದ್ದೀವಿ. ಅಥವಾ ಬೀದಿ ದೀಪವನ್ನು ಒದಗಿಸುವಂತೆ ಕೋರಿ ಅಂತಲೂ ಬರಿಬೋದು. ಇಲ್ಲಿ ಯಾವ ಬಡಾವಣೆ ಅಂತ ಆ ವಿಷಯದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಬಿಟ್ಟು ಕೂಡ ನೀವು ಬೀದಿ ದೀಪವನ್ನು ಒದಗಿಸುವಂತೆ ಕೋರಿ ಅಂತಲೂ ಕೂಡ ವಿಷಯವನ್ನು ಬರಿಬೇಕು. ಈಗ ವಿಷಯದ ವಿವರಣೆ ಅಥವಾ ಪತ್ರದ ಒಡಲು ಅಂತ ಕರೀತಾರೆ. ಅಂದರೆ ಇಂಪಾರ್ಟೆಂಟ್ ಆದಂತಹ ಒಂದು ಭಾಗ ಇದು. ನೋಡ್ತಾ ಹೋಗೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಈ ಮೇಲ್ಕಂಡ ಅಂದರೆ ಈ ಮೇಲಿನಲ್ಲಿ ಬರೆದಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ, ನಮ್ಮ ಏರಿಯಾದಲ್ಲಿ ಸುಮಾರು 75 ಮನೆಗಳಿದ್ದು, ಅಂದರೆ ಸಾಮಾನ್ಯವಾಗಿ ಬೀದಿ ದೀಪಗಳಾಗಲಿ ಅಥವಾ ನೀರಿನ ವ್ಯವಸ್ಥೆ ನೀಡುವುದಕ್ಕಾಗಲಿ ಅಥವಾ ಡಾಂಬರೀಕರಣ ಅಥವಾ ರಸ್ತೆಯ ದುರಸ್ತಿಯನ್ನು ಮಾಡಬೇಕಾದಲ್ಲಿ ಸರಿಪಡಿಸಬೇಕಾದಂತಹ ಪತ್ರ ಬರಿಬೇಕಾದಾಗ ನಾವು ಅಲ್ಲಿ ಎಷ್ಟು ಮಂದಿ ಇದ್ದಾರೆ ಅಥವಾ ಎಷ್ಟು ಜನ ವಾಸ ಮಾಡ್ತಾರೆ, ಅದರ ಅವಶ್ಯಕತೆ ಏನಿದೆ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಸುಮಾರು 75 ಮನೆಗಳಿದ್ದು ಬೀದಿ ದೀಪವಿಲ್ಲದೆ ತುಂಬ ಸಮಸ್ಯೆಯಾಗುತ್ತಿದೆ. ಅಂದರೆ 75 ಮನೆಗಳಿರೋದ್ರಿಂದ ಬೀದಿ ದೀಪ ಇಲ್ಲದಾಗ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಈ ಪತ್ರದ ವಿಷಯವನ್ನು ನಾವು ವಿವರಣೆಯನ್ನು ಕೊಡಬೇಕಾಗುತ್ತೆ. ಮಕ್ಕಳು, ವಯಸ್ಸಾದವರು ರಾತ್ರಿಯ ವೇಳೆಯಲ್ಲಿ ಓಡಾಡಲು
ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ. ಅಂದರೆ ಈ ಬೀದಿ ದೀಪ ಇಲ್ದಲೆ ಮಕ್ಕಳಾಗಲಿ ಅಥವಾ ವಯಸ್ಸಾದವರಾಗಲಿ ರಾತ್ರಿ ವೇಳೆ ಓಡಾಡಲು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಈ ವಿಷಯದಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಆದ ಕಾರಣ ತಾವು ಪರಿಶೀಲಿಸಿ ನಮ್ಮ ಬಡಾವಣೆಗೆ ಬೀದಿ ದೀಪ ಒದಗಿಸುವಂತೆ ಕೇಳಿಕೊಳ್ಳುತ್ತೇನೆ. ಹಾಗಾಗಿ ದಯಮಾಡಿ ನೀವು ಬಂದು ಒಮ್ಮೆ ಪರಿಶೀಲನೆ ಮಾಡಿ ಈ ಬೀದಿ ದೀಪವನ್ನು ಹಾಕಿಸ್ಕೊಡಿ ಅಂತ ಈ ಪತ್ರದಲ್ಲಿ ನಾವು ವಿವರಣೆಯಾಗಿ ಬರಿಬೇಕಾಗುತ್ತೆ. ಕೊನೆಯದಾಗಿ ಧನ್ಯವಾದಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ ಅಂತಲೂ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ತಮ್ಮ ವಿಶ್ವಾಸಿ, ಅಂದರೆ ಇಲ್ಲಿ ಯಾರ ಹೆಸರು ನಾವು ಇವರಿಂದ ಅಂತ ಬರೆದಿರ್ತೀವೋ ರಮೇಶ, ವ್ಯಾವಹಾರಿಕ ಪತ್ರವಾಗಿ ಬೀದಿ ದೀಪವನ್ನು ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಥವಾ ಮುಖಂಡರಿಗೆ ಪತ್ರ ಹೇಗೆ ಬರೆಯೋದು ಅಂತ ಇಂದಿನ ತರಗತಿಯಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ರೀತಿಯ ವ್ಯಾವಹಾರಿಕ ಪತ್ರವು 4 ಅಥವಾ 5 ಮಾರ್ಕ್ಸ್ಗಳಿಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಚೆನ್ನಾಗಿ ಈ ರೀತಿಯ ಇನ್ನೂ ಹಲವು ವಿಷಯವನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ನಿಮಗೆ ಪರೀಕ್ಷೆಗಳಲ್ಲಿ ಸಂಪೂರ್ಣ 4 ಅಥವಾ 5 ಮಾರ್ಕ್ಸು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಪತ್ರ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ತಿಳಿತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.